ಕರ್ನಾಟಕ ಮಾದಿಗ ದಂಡೋರ ಒಳ ಮೀಸಲಾತಿ ಹೋರಾಟ ಸಮಿತಿಯ ಹಿರಿಯ ಉಪಾಧ್ಯಕ್ಷರಾಗಿ ಸುಮಾರು 30 ವರ್ಷಗಳಿಂದ ದಂಡೋರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಇವತ್ತಿನ ದಿನ ಬಳ್ಳಾರಿ ಜಿಲ್ಲೆಯ ಪತ್ರಿಕಾ ಮಾಧ್ಯಮದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆಯುವ ವಿಷಯವೇನೆಂದರೆ, ದಿನಾಂಕ 18/8/2025 ಒಳ ಮೀಸಲಾತಿ ಪಿತಾಮಹ ಆದಂಥ ಮಂದಕೃಷ್ಣ ಪದ್ಮಶ್ರೀ ಇವರು ಕೂಡ ಈ ಒಂದು ಹೋರಾಟಕ್ಕೆ ಆದೇಶವನ್ನು ಮಾಡಿರ್ತಾರೆ. ಆ ಹೋರಾಟ ಯಾವ ಮಟ್ಟದಲ್ಲಿ ನಿಂತದಂದರೆ ಆ 18ನೇ ತಾರೀಕು ದಿನದಿಂದ ಊಹಿಸಬಲ್ಲದು. ಹಾಗಾಗಿ ದಿನಾಂಕ 11/8 ಸದನದಲ್ಲಿ ಸಮೀಕ್ಷೆ ನಡೆಯುವುದರಿಂದ ಈ ಒಂದು ಕ್ಯಾಬಿನೆಟ್ನಲ್ಲಿ ಬರದೇ ಇದ್ದರೆ 18 ಒಳಗಡೆ ಒಳ ಮೀಸಲಾತಿ ಜಾರಿಯಾಗದಿದ್ದರೆ 18ನೇ ತಾರೀಕಂದು ಅವತ್ತು ಅತಿ ಉಗ್ರವಾದ ತೀವ್ರತರವಾದ ಹೋರಾಟವನ್ನು ರೂಪಿಸುತ್ತೇವೆ. ಆ ಒಂದು ಕಾರಣದಿಂದ ಮಾದಿಗರ ಹುಲಿ ಎನಿಸಿಕೊಂಡಿರ್ತಕ್ಕಂಥ ಮಂದಕೃಷ್ಣ ಅವರು ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ 18ನೇ ತಾರೀಕಂದು ಆಗಮಿಸಿ ಈ ಹೋರಾಟ ಒಳ ಮೀಸಲಾತಿ ಪಡೆದೇ ತೀರ್ತು ಅಂತೇಳಿ ಒಂದು ಆಶ್ವಾಸನೆ ಇಟ್ಕೊಂಡ ಕರೆಯನ್ನು ಕೊಟ್ಟಿರ್ತಾರೆ. ಮಾದಿಗ ದಂಡೋರದ ಎಲ್ಲ ನನ್ನ ಬಂಧುಗಳು, ಮಾದಿಗ ಸಮಾಜದ ನನ್ನ ಹಿತೈಷಿಗಳು, ದಲಿತ ಪರ ಸಂಘಟನೆಗಳ ಹೋರಾಟಗಾರರು ಮತ್ತು ಬುದ್ಧಿಜೀವಿಗಳು ಈ ಹೋರಾಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರೋತ್ಸಾಹ ಮಾಡಿ ಈ ಒಳ ಮೀಸಲಾತಿ ಪಡೆಯಲಿಕ್ಕೆ ನಾವು ಸೈನಿಕರಾಗಿ ಸಿದ್ಧರಾಗಿ ಬೆಂಗಳೂರು ತಲುಪುವ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ನಮ್ಮ ಮಾದಿಗ ಹೋರಾಟಗಾರರು ಮತ್ತು ಬುದ್ಧಿಜೀವಿಗಳು ಮತ್ತು ಸಮಾಜದ ಬಂಧುಗಳಿಗೆ ಇದಕ್ಕೆ ಶಕ್ತಿಯನ್ನು ತುಂಬಿ ಈ ಒಂದು ಒಳ ಮೀಸಲಾತಿ ಪಡೆಯಲಿಕ್ಕೆ ನಾವು ಗೆಲ್ಲಬೇಕಂತೇಳಿ ಬೆಂಗಳೂರಿಗೆ ಹೋಗಬೇಕು, ಪ್ರತಿಯೊಬ್ಬ ಪ್ರಜೆಯೂ ಕೂಡ ಮನೆಯಿಂದ ಬರಬೇಕಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಮಾದಿಗ.